ನಿಮ್ಮಿಬ್ರ ಇದು ನೋಡೋದೇ ಜಗಲ್ಬಂದಿ ನೋಡೋದು ನಮ್ಗೆ ಖುಷಿ. ಅವ್ರು ನಿಮ್ಗೆ ಟಾಂಟ್ ಕೊಡೋದು, ಅದಕ್ಕೆ ನಿಮ್ ರಿಯಾಕ್ಷನ್ ಅವೆಲ್ಲ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಅದನ್ನೆಲ್ಲ ಆ ವಿಡಿಯೋ ನಾನು ಕೂಡ ಎಷ್ಟೋ ಸಲ ಎಂಜಾಯ್ ಮಾಡಿ ನೋಡಿದೀನಿ. ತುಂಬಾ ಫನ್ ಅನ್ಸ್ತು. ಅವ್ರ ಜೊತೆಗಿನ ಒಡನಾಟದ ಬಗ್ಗೆ ಕಿರಿಕಿರಿ ಅನ್ಸಿದ್ದಿಲ್ವಾ ಯಾವತ್ತು ಅಂತ? ತುಂಬಾ ಕಿರಿಕಿರಿ ಅನ್ಸ್ತಿತ್ತು. ನಾನು ಅದಕ್ಕೆ ಮಾತಾಡ್ತಿರ್ಲಿಲ್ಲ. ಎಲ್ಲರೂ ಏನು ಅನ್ಕೊಳ್ತಿದ್ರು, ಚೈತ್ರ ಸೈಲೆಂಟ್ ಆಗಿದ್ದಾಳೆ, ಚೈತ್ರ ರಜತ್ಗೆ ಎದುರಿದ್ದಾಳೆ ಹಾಗೆ ಅಂತ. ಇಲ್ಲ, ನಾನೇನು ಅನ್ಕೊಂಡು ಈ ಮನುಷ್ಯಗೆ ನಾನು ಯಾಕೆ ಮೈಲೇಜ್ ಕೊಡಬೇಕು ಅನ್ನೋ ಥರ ಯೋಚನೆ ಮಾಡ್ತಿದ್ದೆ. ಈ ಮನುಷ್ಯ ಯಾಕೆ ಅವ್ರು ಯಾವಾಗಲೂ ನನ್ನ ಬೆನ್ನಿಂದ ಯಾಕಮ್ಮ ಬಿದ್ದಿದ್ಯಾ, ನನ್ನ ಬೆನ್ನಿಂದ ಯಾಕೆ ಬಿದ್ದಿದ್ಯಾ ಅಂತ ಅವ್ರು ಕೇಳೋರು. ಬಟ್ ಎಲ್ಲರಿಗೂ ಗೊತ್ತಾಗ್ತಿತ್ತು ಅವ್ರು ನನ್ನ ಬೆನ್ನಿಗೆ ಬಿದ್ದು ಬೇತಾಳದ ಥರ ಟಾರ್ಚರ್ ಕೊಡ್ತಿದ್ರು ಅಂತ. ಆದಷ್ಟು ಅವ್ರನ್ನ ಅವಾಯ್ಡ್ ಮಾಡೋ ಪ್ರಯತ್ನ ಮಾಡ್ತಿದ್ದೆ. ಮೊದಲು ಬಹಳ ಅವ್ರನ್ನ ದೂರ ಇಡಬೇಕು, ಇವ್ರಿಗೆ ಸೊಪ್ಪಾಕಬಾರ್ದು ಅನ್ನೋ ಥರನೇ ಇದ್ದೆ. ಆಮೇಲೆ ಅದು ಅಭ್ಯಾಸ ಆಗೋದಕ್ಕೆ ಶುರುವಾಯಿತು. ಮತ್ತು ಏನಾಗುತ್ತೆ, ಒಂದ್ಸಲ ಅವ್ರನ್ನ ನನ್ನ ತಳೆದಾಗ ಅವರೊಂದು ಕ್ಷಮೆ ಕೇಳ್ತಾರೆ ನನ್ನ ಹತ್ರ. ನಾನು ಮನೆಯಲ್ಲಿ ಅಕ್ಕ ತಂಗಿರ ಜೊತೆ ಹೆಂಗಿರ್ತೀನಿ ಅದೇ ಥರ ನೀನನ್ನು ತಳ್ಳಿದ್ದು, ಸೊ ಬೇರೆ ಯಾವ ಉದ್ದೇಶ ಇರಲಿಲ್ಲ ಅಂತ. ಒಬ್ಬ ವ್ಯಕ್ತಿ ತುಂಬ ಒರಟಾಗಿ ಮಾತಾಡೋ ವ್ಯಕ್ತಿ ಒಳಗೂ ಅದೊಂದು ಭಾವ ಇದೆ. ಅಂದರೆ ಅವ್ರು ಯಾವಾಗಲೂ ನನ್ನ ಚೈತ್ರಕ್ಕ ಅಂತ ಕರೆದಿಲ್ಲ, ಅಕ್ಕ ತಂಗಿ ಅಂತ ಯಾವತ್ತೊಂದಿಲ್ಲ, ಬರೀ ಬಾಸು ಹಂಗೆ ಹಿಂಗೆ ಅಂತಲೇ ಏಕವಚನದಲ್ಲೇ ಕರ್ಕೊಂಡಿದ್ದವರು. ಬಟ್ ಅವ್ರ ಹೃದಯದೊಳಗೂ ನನಗೊಬ್ಬ ಅಕ್ಕನೋ ತಂಗಿನೋ ಅನ್ನೋ ಸ್ಥಾನ ಕೊಡಬೇಕು ಅನ್ನೋದಿದೆ ಅಲ್ಲ, ಸೊ ಅದಕ್ಕೆ ನಾನು ಬೆಲೆ ಕೊಡ್ತೇನೆ. ಅದ್ರ ನಂತರ ನಾನು ಸರಿ ಆಯಿತು ಅನ್ನೋ ಥರನೇ ನಾನು ಅದನ್ನು ತೊಗೊಂಡು ಹೋಗುವ ಸಹಜ ಮನಸ್ಥಿತಿಗೆ ಬರ್ತೀನಿ. ಹಾಗಾಗಿ ಅದೊಂದು ವಿಶೇಷ ನನಗೆ ಭಾಳ ಕುತೂಹಲ ಇದೆ. ಎಲ್ಲರೂ ಅದನ್ನು ಜುಗಲ್ಬಂದಿ ಅಂತಾರೆ, ಟಾಮ್ ಆ್ಯಂಡ್ ಜೆರ್ರಿ ಅಂತಾರೆ. ಅದು ಹೆಂಗಿದೆ ಅನ್ನೋದನ್ನ ನೋಡುವ ಕುತೂಹಲ ನಂಗೆ ತುಂಬ ಇದೆ. ಗೊತ್ತಿಲ್ಲ, ನಾನು ನಿರೀಕ್ಷೆ ಕೂಡ ಮಾಡಿಲ್ಲ. ಯಾವ್ದ್ಯಾವ್ದು ಹಾಕಿದೆ ನಮಗೆ ಗೊತ್ತಿಲ್ವಲ್ಲ. ಅವನಂತೆ ನನಗೆ ಗೊತ್ತೇ ಇಲ್ಲ. ನಾನು ಅವತ್ತು ಅದನ್ನು ಎಲ್ಲಿ ಸೀರಿಯಸ್ ಆಗಿ ತಗೊಂಡದ್ದು, ಇನ್ನೆಲ್ಲ ದೊಡ್ಡ ಜಗಳ ಆಗುತ್ತೋ ಬೇಡ ಹೋಗ್ಲಿ ಅಷ್ಟೇ, ಯಾಕೆ ಸುಮ್ಮನೆ ಇವನ ಹತ್ರ ಕಿತ್ತಾಡೋದು ಅನ್ನೋ ಕಾರಣಕ್ಕೆ ಸುಮ್ಮನೆ ಇದ್ದೆ. ತುಂಬ ಆ ಥರ ಮಾಡೋರು ಅವ್ರು. ಯಪ್ಪ, ಪ್ರತಿ ಸೆಕೆಂಡ್ ನಂಗೆ ಟಾರ್ಚರ್ ಮಾಡ್ತಿದ್ರು. ನನಗೆ ಪ್ರತಿ ಸೆಕೆಂಡ್ ನಂಗೆ ಕಾಲು ಎಳೆಯೋ ಪ್ರಯತ್ನ ಮಾಡ್ತಿದ್ರು. ನಾನು ಅದನ್ನು ಖಂಡಿತ ಎಂಜಾಯ್ ಅಂತ ಮಾಡ್ತಿಲ್ಲ. ಭಾಳ ಕಿರಿಕಿರಿ ಆಗ್ತಿತ್ತು, ಅವಾಯ್ಡ್ ಮಾಡೋ ಪ್ರಯತ್ನ ತುಂಬ ಮಾಡ್ತಿದ್ದೆ. ಆಮೇಲೆ ಸಹಿಸ್ಕೊಂಡು ಹೋಗ್ತಿದ್ದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.